ನಮಸ್ಕಾರ ಸ್ನೇಹಿತರೆ, ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಬಂದುಬಿಟ್ಟು ಆಸೆಯ ಮಡಿಕೆ ಅಂತ. ಕತೆ ಕೊನೆಯವರೆಗೂ ನೋಡಿ, ತುಂಬ ಚೆನ್ನಾಗಿದೆ. ಕನಕಪುರ ಎಂಬ ನಗರದಲ್ಲಿ ಒಬ್ಬ ರೈತ ತನ್ನ ಹೆಂಡತಿಯೊಂದಿಗೆ ವಾಸ ಆಗಿರ್ತಾನೆ. ಅವನಿಗೆ ಸ್ವಲ್ಪ ಜಮೀನವಿತ್ತು. ಆ ಜಮೀನಿನಿಂದ ಅವನು ಹಾಗೂ ಅವನ ಹೆಂಡತಿಯ ಉದರ ಪೋಷಣೆಯಾಗುತ್ತಿತ್ತು. ಆದರೆ ಅದರಿಂದ ರೈತ ಸಂತುಷ್ಟನಾಗಲಿಲ್ಲ. ಅವನಿಗೆ ಇತರರಂತೆ ತಾನು ಧನಿಕನಾಗಬೇಕು ಎಂಬ ಇಚ್ಛೆ ಇತ್ತು. ಆದ್ದರಿಂದ ಅವನು ಯಾವಾಗಲೂ ದುಃಖಿತನಾಗುತ್ತಿದ್ದ. ಒಂದಿನ ರೈತ ತನ್ನ ಹೊಲವನ್ನು ಹೊತ್ತು ಮನೆಗೆ ಮರಳುತ್ತಿದ್ದ. ಬಿಸಿಲು ತುಂಬ ಪ್ರಖರವಾಗಿತ್ತು. ರೈತನಿಗೆ ತುಂಬ ದಣಿವಾಗಿತ್ತು. ದಣಿವಾರಿಸಿಕೊಳ್ಳಲು ಅವನು ಒಂದು ದೊಡ್ಡ ಆಲದ ಮರದ ನೆರಳಿಗೆ ಹೋದ. ಗಿಡದ ನೆರಳಿಗೆ ಕುಳಿತ ರೈತನಿಗೆ ಗಾಢವಾದ ನಿದ್ರೆ ಆವರಿಸಿತು. ಅವನು ಎಷ್ಟು ಹೊತ್ತು ಹಾಗೆ ಮಲಗಿದ್ದನೋ ಅವನಿಗೆ ಎಚ್ಚರವಾದಾಗ ಆಗಲೇ ಸಂಜೆಯಾಗಿ ಬಿಟ್ಟಿತ್ತು. ಅವನು ಕಣ್ಣುಜ್ಜಿಕೊಂಡು ಮನೆಗೆ ಹೊರಡಲು ಸಿದ್ಧನಾದ. ಆಗ ಅವನಿಗೆ ಒಂದು ಧ್ವನಿ ಕೇಳಿಸಿತು. ನಿನಗೆ ಸಂಪತ್ತು ಬೇಕೇ? ನಿನಗೆ ಸಂಪತ್ತು ಬೇಕೇ? ರೈತ ಸುತ್ತಲೂ ನೋಡಿದ. ಆದರೆ ಯಾರೂ ಅಲ್ಲಿ ಕಾಣಿಸಲೇ ಇಲ್ಲ. ಅವನು ತುಂಬ ಹೆದರಿದ. ಆಗ ಅದೇ ಧ್ವನಿ ಮತ್ತೊಮ್ಮೆ ಕೇಳಿತು, ನಿನಗೆ ಸಂಪತ್ತು ಬೇಕೇ ಎಂದು. ಈ ಬಾರಿ ರೈತ ಹೆದರಲಿಲ್ಲ. ಬಹುಶಃ ದೇವರೇ ತನ್ನ ಮೇಲೆ ಸಂತುಷ್ಟನಾಗಿ ಈ ಮಾತನ್ನು ಕೇಳುತ್ತಿರಬಹುದೆಂದು ಅವನು ಭಾವಿಸಿದ. ಅವನು ತನ್ನ ಧೈರ್ಯವನ್ನು ಒಟ್ಟುಗೂಡಿಸಿ, ಬೇಕು, ನನಗೆ ಸಾಕಷ್ಟು ಧನ ಬೇಕು ಎಂದು ಹೇಳಿದ. ಆಗ ಆ ಧ್ವನಿ ಹೇಳಿತು, ನೀನು ಈಗ ಮನೆಗೆ ಹೋಗು. ಅಲ್ಲಿ ಬಂಗಾರದ ನಾಣ್ಯಗಳಿಂದ ತುಂಬಿದ 7 ಮಡಿಕೆಗಳು ನಿನಗಾಗಿ ಕಾದಿವೆ. ರೈತ ಲಘು ಬಗೆಯಿಂದ ತನ್ನ ಮನೆಗೆ ಹೋದ. ಅಲ್ಲಿ ನಿಜವಾಗಿಯೂ 7 ಮಡಿಕೆಗಳಿದ್ದವು. ಅವನು ತನ್ನ ಹೆಂಡತಿಯನ್ನು ಕರೆದು ಅವಳಿಗೆ ಆ ಮಡಿಕೆಗಳನ್ನು ತೋರಿಸುತ್ತಾ ಹೇಳಿದ, ನೋಡು, ದೇವರು ನಮ್ಮ ಇಚ್ಛೆಯನ್ನು ಅರಿತುಕೊಂಡು ಈ ಸಂಪತ್ತನ್ನು ನಮಗೆ ದಯಪಾಲಿಸಿದ್ದಾನೆ. ಉತ್ಸಾಹದ ಭರದಲ್ಲಿ ರೈತ ಪ್ರತಿಯೊಂದು ಮಡಿಕೆಯನ್ನು ಮೇಲಿನ ಮುಚ್ಚಳವನ್ನು ತೆಗೆದು ನೋಡತೊಡಗಿದ. 6 ಮಡಿಕೆಗಳು ಚಿನ್ನದ ನಾಣ್ಯಗಳಿಂದ ಪೂರ್ತಿಯಾಗಿ ತುಂಬಿದವು. ಆದರೆ 7ನೆಯ ಮಡಿಕೆ ಮಾತ್ರ ಅರ್ಧ ತುಂಬಿತ್ತು. ಈಗ ರೈತನ ಬಳಿ ಇಡೀ ಜೀವಮಾನ ಸುಖವಾಗಿರುವಷ್ಟು ಸಂಪತ್ತಿತ್ತು. ಆದರೂ ರೈತನು ಸಂತುಷ್ಟನಾಗಲಿಲ್ಲ. ಇನ್ನೊಂದು ಮಡಿಕೆ ಅರ್ಧ ತುಂಬಿದೆಯಲ್ಲ, ಅದನ್ನು ಪೂರ್ತಿ ತುಂಬಿಸುವಂತೆ ಮಾಡುವುದು ಹೇಗೆ ಎಂದು ಚಿಂತೆಗೆ ಅವನು ಒಳಗಾದ. ಹೇಗಾದರೂ ಮಾಡಿ 7ನೆಯ ಮಡಿಕೆಯನ್ನು ಚಿನ್ನದಿಂದ ಪೂರ್ತಿಯಾಗಿ ತುಂಬಿಸಿ ಬಿಡಬೇಕೆಂದು ಅವನು ನಿರ್ಧರಿಸಿದ. ಗಂಡ ಹೆಂಡತಿ ಇಬ್ಬರಿಗೂ ಹಗಲಿರುಳು ದುಡಿದು ಬಂದ ಹಣವನ್ನು ತಮ್ಮ ಜೀವನಕ್ಕೆ ಬಳಸಿಕೊಳ್ಳದೆ ಅದರಿಂದ ಚಿನ್ನ ಖರೀದಿಸಿ ಆ ಮಡಿಕೆ ಸುರಿಯತೊಡಗಿದರು. ಆ ಪ್ರಯತ್ನದಲ್ಲೇ ಹಲವು ವರ್ಷಗಳ ಕಳೆದು ಹೋದವು. ಆದರೆ ಆ ಮಡಿಕೆ ತುಂಬಲೇ ಇಲ್ಲ. ಒಂದಿನ ಒಬ್ಬ ಸಾಧು ಅವ್ರ ಮನೆಗೆ ಬರ್ತಾನೆ. ರೈತ ದಂಪತಿ ಚಿಂತಿತರಾಗಿರುವುದನ್ನು ಕಂಡು, ಏಕೆ 7ನೇ ಮಡಿಕೆ ಇನ್ನೂ ತುಂಬಿಲ್ಲವೇ ಎಂದು ಕೇಳ್ತಾನೆ. ಅವನ ಮಾತನ್ನು ಕೇಳಿದ ರೈತ ದಂಪತಿಗಳಿಗೆ ತುಂಬ ಆಶ್ಚರ್ಯವಾಗುತ್ತದೆ. ಈ ವಿಷಯ ಸಾಧುವಿಗೆ ತಿಳಿದಿದ್ದು ಹೇಗೆ ಎಂದು ಅವರು ಯೋಚಿಸತೊಡಗುತ್ತಾರೆ. ಅವರ ಮನಸ್ಸಿನ ಇಂಗಿತನವನ್ನರಿತ ಸಾಧು ಹೇಳ್ತಾನೆ, ನನಗೆ ಈ ವಿಷಯ ಹೇಗೆ ತಿಳಿಯಿತು ಎಂದು ನಿಮಗೆ ಆಶ್ಚರ್ಯವಾಗಿದೆಯಲ್ಲವೇ? ಆ ಮಡಿಕೆಗಳನ್ನು ನಿಮಗೆ ನೀಡಿದವನೇ ನಾನು. ಆ 7ನೆಯ ಮಡಿಕೆ ಇದೆಯಲ್ಲ, ಅದು ಆಶೆಯ ಮಡಿಕೆ. ಮಾನವನ ಆಶೆಗೆ ಕೊನೆಯಿಲ್ಲ ಎಂಬುದು ಅದರಿಂದ ಆ ಮಡಿಕೆ ಎಂದೂ ತುಂಬುವುದೇ ಇಲ್ಲ. ನೀವು ನಿಮಗೆ ದೊರೆತ ಸಂಪತ್ತಿನಿಂದ ಸುಖವಾಗಿರುವುದನ್ನು ಬಿಟ್ಟು ಆ ಆಶೆಯ ಮಡಿಕೆಯನ್ನು ತುಂಬಿಸಲು ಹೋಗಿ ನಿಮ್ಮ ಜೀವನವನ್ನೇ ವೃಥ ಹಾಳು ಮಾಡಿಕೊಂಡಿದ್ದೀರಿ. ನೀವು ಆಸೆಯಿಂದ ಮನುಷ್ಯನ ಮನಸ್ಸು ವ್ಯಾಕುಲಗೊಳಿಸಿ ಅವನ ನೆಮ್ಮದಿಯನ್ನು ಹಾಳು ಮಾಡುತ್ತದೆ. ತನ್ನ ಆಸೆ ಪೂರ್ವವಾಗದೆ ಮಾನವ ಈ ಲೋಕವನ್ನು ತ್ಯಜಿಸುತ್ತಾನೆ. ಆದ್ದರಿಂದ ನಾವು ನೆಮ್ಮದಿಯಾಗಿರಲು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಬಳಸಬೇಕು. ಇಷ್ಟು ಹೇಳಿ ಆ ಸಾಧು ಅಲ್ಲಿಂದ ಹೊರಟು ಹೋದ.
ಸಾಧು ಹೊರಟ ಹೋದ ಕೂಡಲೇ ಆ 7 ಮಡಿಕೆಗಳು ಕೂಡ ಮಾಯವಾಗಿದ್ದವು. ಆಗ ರೈತ ದಂಪತಿ ತಾವು ಮಾಡಿದ ತಪ್ಪಿಗಾಗಿ ಪಶ್ಚಾತ್ತಾಪಗೊಂಡರು. 7ನೆಯ ಮಡಿಕೆಯನ್ನು ತುಂಬಲು ನಾವು ಖರ್ಚು ಮಾಡಿದಷ್ಟು ಸಮಯವನ್ನು ದೈವ ಕೃಪೆ ಪಡೆಯಲು ವ್ಯಯಿಸಿದರೆ ತಮ್ಮ ಜೀವನ ಪಾವನವಾಗುತ್ತಿತ್ತು ಎಂದು ಅವರಿಗೆ ಅನಿಸಿತು. ಸ್ನೇಹಿತರೆ, ಈ ಕಥೆಯಿಂದ ನಾವು ಏನು ಕಲಿಬೇಕಂದ್ರೆ ಮತ್ತು ಇದರ ಒಂದು ಸಾರಾಂಶ ಏನಪ್ಪಾ ಅಂದ್ರೆ, ರೈತ ದಂಪತಿಯಂತೆ ಜೀವನವನ್ನು ಕೇವಲ ಹಣ ಗಳಿಸುವುದರಲ್ಲಿಯೇ ಕುಟುಂಬದವರ ಅವಶ್ಯಕತೆಗಳನ್ನು ಪೂರೈಸುವುದರಲ್ಲಿ ಕಳೆಯಬೇಡಿ. ಭಗವಂತನ ಕೃಪೆಗಾಗಿ ಸ್ವಲ್ಪ ಸಮಯವನ್ನು ಮೀಸಲಿಡಿ ಎಂಬುದೇ ಈ ಒಂದು ಕಥೆಯ ಸಾರಾಂಶವಾಗಿದೆ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಮತ್ತು ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ. ಧನ್ಯವಾದಗಳು.